ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದ್ರೆ, ಇದು ಗುಟ್ಕಾ ಕಂಪನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನ ರಾಮಚಂದ್ರ ಕೋತ್ವಾಲ್ ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾ ಇಲ್ಲ ನೋಡ್ರಿ. ಇಂತಿಂತ ಸಣ್ಣ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ನಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅಂದಾಗ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ. ಸರ್, ಈಗ ಈ ಗುಟ್ಕಾ ಬ್ಯಾನ್ ಮಾಡ್ತೀನಿ ಸಿಎಂ ಅವರು ಪದೇ ಹೇಳ್ತಾ ಇದ್ದಾರೆ. ಏನಾದ್ರು ಕಿಕ್ ಬ್ಯಾಕ್ ಈಗ ಅಥವಾ ಏನು ನಿಜವಾಗ್ಲೂ ಈ ಗುಟ್ಕಾ ಆರೋಗ್ಯ ಮಂತ್ರಿಗಳು ಹೇಳ್ಯಾರ ಬ್ಯಾನ್ ಮಾಡಿ ಹೋಗ್ತಾರೆ. ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ಅಂತ ತಾಳಿಲ್ಲ ಮೇಳಿಲ್ಲ. ಆರೋಗ್ಯ ಮಂತ್ರಿ ಜೋಡನೆ ಮುಖ್ಯಮಂತ್ರಿ ಅಂದ್ರ ಈ ಸರ್ಕಾರನಾಗ ಏನು ಬಾಯಿಗೆ ಬಂದಿದ್ದು ಮಾತಾಡೋದ್ರೆ ನಡೀತದ ಅನ್ನೋಂಥ ವಾತಾವರಣ ತಯಾರಾಗಿದೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದ್ರೆ, ಇದು ಗುಟ್ಕಾ ಕಂಪನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನ ರಾಮಚಂದ್ರ ಕೋತ್ವಾಲ್ ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4,000 ರೂಪಾಯಿ ಕೊಡ್ಬೇಕಾಗ್ತದೆ. ಮೋಟರ್ ಸೈಕಲ್ ನಿಂದ್ರಿಸಿದ್ರೆ 2,000 ಕೊಡ್ಬೇಕಾಗ್ತದೆ. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಕ್ಕಳೇ ಅದ. ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ ಯಾರೋ ಜೈಸಂಪುರ್ಕ್ ಅದಾರ. ಅವ್ರ ಕಡೆ ಮಾಮೂಲಿ ಸಲುವಾಗಿ ಮಾಮೂಲಿ ಹೆಚ್ಚು ಮಾಡ್ಕೊಳಕ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅನ್ನೋದು, ರೊಕ್ಕ ತಗೋದು, ಮುಂದೆ ಏನು ಮಾಡೋದು ರೈತರ ಹೆಸರು ಹೇಳೋದು. ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತದೆ, ಅದಕ್ಕೆ ನಾವು ವಾಪಸ್ ತಗೊಂಡೇವು. ಎಲ್ಲ ರೈತರ ಮ್ಯಾಗನೇ ಜೀವನ ನಡೆಸ. ಬಿಡದಿ ಒಳಗೂ ರೈತರು, ಗುಟ್ಕಾದಾಗೂ ರೈತರು. ಹೌದು, ಬೆಂಗಳೂರಿನಾಗ ನೀವು ಒಂದು ಕಾರ್ ಪಾರ್ಕಿಂಗ್ ಹೊರಗೆ ಮಾಡಿದ, ಈ ಬಡವ್ರು ಅದಾರ ಒಂದು ಮೋಟರ್ ಸೈಕಲ್ ತಗೊಂಡಿರ್ತಾರೆ. ಅವ್ರು ಇರುವುದೇ ಮನೆ, ಒಂದು ಬೆಡ್ರೂಮ್ ಇಂದು ಒಂದು ಅಡಿಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡ್ಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2,000 ರೂಪಾಯಿ ಕೊಡ್ಬೇಕಾಗ್ತದೆ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದ್ ಕಡೆ ದಿವಾಳಿ ಆಗೈತೆ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರದಾಗ, ಪಗಾರ ಮಾಡ್ಲಕ್ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಕ್ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದ್ರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಅದ ಇದೆ. ಹಣ ಜೋಡಣೆ ರೀ. ನೋಡ್ರಿ, ಒಂದ್ ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದ್ ಕಡೆ ಬಸ್ ದರ ಏರಿಸ್ತೀರಿ, ಒಂದ್ ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದು ಏರ್ಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರ್ಸಿರಿ, 25 ಇದ್ರು 100 ರೂಪಾಯಿ ಮಾಡಿರಿ. ಸತ್ತವ್ರ ಮ್ಯಾಗೂ ಹಾಕ್ಲಾಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಾಕತ್ತೀರಿ. ನೀವು ಅಂತರೂ 1,000 ಕೋಟಿ ರೂಪಾಯಿ ಲೂಟಿ ಮಾಡ್ಲಾಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಾಕ್ ಫ್ರೀ, ಮಾಮನ ಮನೆಗೆ ಹೋಗ್ಲಾಕ್ ಫ್ರೀ, ಅಕ್ಕನ ಮನೆಗೆ ಹೋಗ್ಲಾಕ್ ಫ್ರೀ, ಬನಶಂಕರಿಗೆ ಹೋಗ್ಲಾಕ್ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನು ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನು ಮಾಡೋದು? ಮನ್ಯಾಗ ಕೊಡ್ತಾರೆ, ಒಳ್ಳೆ ಮಾಡ್ಬೇಕು. ಅಲ್ರಿ, 3 ಕೋಟಿ ಏನ್ ಆಗ್ತೈತು ಅಂತ ರೈತರಿಗೆ. ನೀವು ಅವ್ನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದ? 40-30 ಲಕ್ಷ ಬರ್ತದ. ಅದ್ರ ಮ್ಯಾಗ ಅವ್ನ ಜೀವನ ಉದ್ಧಾರ ಆಗ್ತದ. ಅದಕ್ಕೆ ಬಿಡದಿ ಬಿಟ್ಟು ಮಾಡ್ರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ, ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡ್ರಿ, ಹೊಸ ನಗರ ನಿರ್ಮಾಣ ಮಾಡಿ.